ಯಾಕಮ್ಮ? ಅಪ್ಪ, ಈಗ ನೀವು ಅಲ್ಲಿಗೆ ಬಂದ್ರೆ ನಿಮ್ಗೊಂದು ಬಿಗ್ ಸರ್ಪ್ರೈಸ್ ಕಾದಿದೆ. ಅದನ್ನ ನೋಡಿದ್ರೆ ನೀವು ತುಂಬಾ ಖುಷಿ ಆಗ್ತೀರಾ. ನಿಮ್ ಮಗಳು ಮಾಡಿರೋ ಕೆಲ್ಸಕ್ಕೆ ನೀವು ಶಭಾಷ್ ಅಂತೀರಾ. ಬೇಗ ಬನ್ನಿ ನೀವು. ಮಗಳೇ, ನೀನ್ ಏನ್ ಹೇಳ್ತಿದ್ಯೋ ನಂಗೆ ಅರ್ಥ ಆಗ್ತಿಲ್ಲ. ಏನ್ ವಿಷಯ ಅಂತನಾದ್ರೂ ಹೇಳೋ. ಇಲ್ಲ ಅಪ್ಪ, ನೀವು ಅಲ್ಲಿಗೆ ಬರ್ಬೇಕು. ನಾನ್ ಮಾಡಿರೋದನ್ನ ನೀವು ನೋಡ್ಬೇಕು. ಆಗ ನಿಮ್ಗೆ ಎಲ್ಲ ಅರ್ಥ ಆಗತ್ತೆ. ಹೀಗೆ ಫೋನಲ್ಲೇ ಹೇಳಿದ್ರೆ ಥ್ರಿಲ್ ಇರೋದಿಲ್ಲ. ನೀವು ಬೇಗ ಹೊರಡಿ. ಮಹೇಶ್ವರಿ, ಬಂದೆ. ನಾನು ಸ್ವಲ್ಪ ಹೊರಗೋಗಿ ಬರ್ತೀನಿ. ಬಾಗ್ಲಾಕು. ರೀ, ಎಲ್ಲಿಗೆ ಹೋಗ್ತಾ ಇದ್ದೀರಾ? ಹೊರಗಡೆ ಹೋಗ್ಬೇಕಾದ್ರೆ ಎಲ್ಲಿಗೆ ಅಂತ ಕೇಳ್ತೀಯಾ? ಇನ್ನೇನ್ ಮಾಡ್ಲಿ? ಇಷ್ಟೊತ್ತಲ್ಲಿ ಹೊರಗೆ ಹೋಗ್ತೀನಿ ಅಂದ್ರೆ ಎಲ್ಲಿಗೆ ಹೋಗ್ತೀರಾ ಅಂತ ಕೇಳ್ದೆ ಇನ್ನೇನ್ರಿ ಮಾಡ್ಲಿ? ಆಗ್ಲೇ ನಿಮ್ ಮಗಳು ಏನೋ ನೆಪ ಹೇಳ್ಕೊಂಡು ಹೋದ್ಲು. ಈಗ ನೀವು ಏನು ಹೇಳ್ದೇನೆ ಹೋಗ್ತಿದ್ದೀರಾ. ನನಗ್ ಭಯ ಆಗಲ್ವಾ? ನಿಜ ಹೇಳಿ, ಅಪ್ಪ ಮಗಳು ಏನೋ ಮಾಡ್ತಿದ್ದೀರಾ ಅನ್ಸ್ತಿದೆ. ಏನದು? ನೋಡು, ಒಂದು ಕೆಲಸ ಮುಗಿಯೋವರೆಗೂ ಏನು ಅಂತ ಹೇಳಕ್ಕಾಗಲ್ಲ. ಮೊದಲು ಕೆಲಸ ಮುಗಿಸ್ ಬರ್ತೀವಿ, ಆಮೇಲೆ ಏನು ಅಂತ ಹೇಳ್ತೀವಿ. ಅಂದ್ರೆ ಈಗ ನೀವು ಅಮಿತಾ ಇರೋ ಜಾಗಕ್ಕೆ ಹೋಗ್ತಿದ್ದೀರಾ. ಅವಳು ಪಾರ್ಟಿ ಇದೆ ಅಂತ ಹೋದ್ಲು, ನೀವು ಹೋಗಿ ಅವಳನ್ನ ಕರ್ಕೊಂಡ್ ಬರ್ತೀರಾ? ಸದ್ಯಕ್ಕೆ ಹಾಗೆ ಅನ್ಕೋ. ಏನೇನೋ ಕೇಳಿ ನನ್ನ ತಲೆ ತಿನ್ಬೇಡ. ಭದ್ರವಾಗಿ ಬಾಗ್ಲಾಕೊಂಡು ನೆಮ್ಮದಿಯಾಗಿ ನಿದ್ದೆ ಮಾಡು. ನನ್ನ ಶಲ್ಯ ತಂದ್ಕೊಡು. ಈಗ್ಲಾದ್ರೂ ಇಷ್ಟೊತ್ನಲ್ಲಿ ಒಬ್ರಾದ್ಮೇಲೆ ಒಬ್ರು ಮನೆಯಿಂದ ಹೊರಡ್ತಾ ಇದ್ರೆ ನಾನು ಎಲ್ಲಿ ನೆಮ್ಮದಿಯಿಂದ ನಿದ್ದೆ ಮಾಡಕ್ಕಾಗತ್ತೆ? ಎಲ್ಲ ನನ್ನ ಹೊಣೆ ಬಾರ ಅಷ್ಟೇ. ಎಲ್ಲೋದ್ಲಿ ಹುಡುಗಿ? ಬರೋವರೆಗೂ ಇಲ್ಲೇ ಕೂತಿರು ಅಂತ ಹೇಳಿದ್ನಲ್ಲ. ಬರೋದು ಲೇಟ್ ಆಯ್ತು ಅಂತ ಏನಾದರೂ ಹೊರಟ್ಗಿಟ್ಬಿಟ್ರಾ? ಇಷ್ಟೊತ್ತಲ್ಲಿ ಯಾಕೆ ಬರಕ್ ಹೇಳಿದ್ಲು ನಂಗೆ? ನನಗೆ ಹೇಳಿ ಅವಳೇ ಬಂದಿಲ್ಲ. ಏನಮ್ಮ ಇದು? ಇಷ್ಟೊತ್ತಲ್ಲಿ ಯಾಕೆ ಇಲ್ಲಿಗೆ ಬರಕ್ ಹೇಳಿದೆ? ಏನಾದ್ರೂ ಇದ್ದಿದ್ರೆ ಅದನ್ನು ಫೋನಲ್ಲಿ ಅಥವಾ ಮನೆಯಲ್ಲೇ ಮಾತಾಡ್ಬೋದಿತ್ತಾನೆ. ಅವರಿಬ್ರು ಯಾರು? ಹೇಳ್ತೀನಿ ಅಪ್ಪ, ಸ್ವಲ್ಪ ಕೂಲ್ ಆಗಿರಿ. ನಿಮ್ಗೆ ಫೋನಲ್ಲಿ ಹೇಳಿದ್ದೆ ಅಲ್ವಾ ಒಂದು ಸರ್ಪ್ರೈಸ್ ಇದೆ ಅಂತ. ಸರ್ಪ್ರೈಸಾ? ಏನದು? ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಅಲ್ವೇನಪ್ಪ, ನನಗೂ ಒಂದು ಟೈಮ್ ಬರುತ್ತೆ ಅಂತ. ಆ ಟೈಮ್ ಈಗ ಬಂದಿದೆ. ನನ್ನ ಜೀವನನ ಯಾರು ನಾಶ ಮಾಡಿದ್ರೋ ಅವರೀಗ ನನ್ನ ವಶದಲ್ಲಿದ್ದಾರೆ. ಏನಮ್ಮ ಹೇಳ್ತಾ ಇದ್ಯಾ? ನಾನು ಹೇಳಿದ್ರೆ ಥ್ರಿಲ್ ಇರೋದಿಲ್ಲ, ನೀವೇ ಬಂದು ನೋಡಿ.
ಇವಳೆಲ್ಲಮ್ಮ ಸಿಕ್ಕಿದ್ಲು ನಿಂಗೆ? ಒಂಟಿಯಾಗಿ ರಸ್ತೆಲಿ ಹೋಗ್ತಾ ಇದ್ಲಂತೆ. ಈ ಹುಡುಗರು ನನಗೆ ಇನ್ಫಾರ್ಮ್ ಮಾಡಿದ್ರು. ನಾನು ಹೋಗಿ ಎತ್ತಾಕೊಂಡ್ ಬಂದೆ. ಜೀವಂತವಾಗಿದ್ದಳ್ ತಾನೇ ಇವಳು? ಅಷ್ಟು ಜೋರಾಗಿ ಗುದ್ದಿದ್ರು ಇನ್ನೂ ಬದುಕಿದಾಳೆ. ಕಟ್ಟಿಪಿಂಡ. ಆದ್ರೂ ಅಪ್ಪ, ಇವಳಿಷ್ಟು ಈಸಿಯಾಗಿ ಸಾಯಬಾರ್ದು. ಇವಳನ್ನ ಸಾಯಿಸಿದ್ದು ನಾನೇ ಅಂತ ಗೊತ್ತಾಗ್ಬೇಕು. ಮಗಳೇ, ಇಂಥ ವಿಷಯದಲ್ಲಿ ಆತರ ಪಡಬಾರ್ದು.